ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಚಾರಗಳಿಂದಾಗಿ, ಯಾವ್ಯಾವ ಗ್ರಹ ಬದಲಾವಣೆಗಳಿಂದಾಗಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳು ನಿಮಗೆ ಕಾದಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನವೆಂಬರ್ ತಿಂಗಳ ಗೋಚಾರದ ಫಲಗಳನ್ನು ನೋಡೋಕ್ಕೂ ಮುಂಚಿತವಾಗಿ ನವೆಂಬರ್ನ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಗಳು ಆಗುತ್ತವೆ ಮತ್ತು ಮಾಸ ವಿಶೇಷತೆಗಳೇನು ಅನ್ನೋದನ್ನು ನೋಡೋಣ. ಈ ನವೆಂಬರ್ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮ್ಮ ನವೆಂಬರ್ 1ನೇ ತಾರೀಕು ನಮ್ಮೆಲ್ಲರಿಗೂ ಕನ್ನಡ ಹಬ್ಬ. ತಮ್ಮೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವನ್ನು ನಾವೇನು ಬೆಳೆಸಬೇಕಾಗಿಲ್ಲ, ಅದು ಬೆಳೆದು ನಿಂತಿದೆ. ಅವುಗಳ ನಡುವೆ ನಾವು ಆಶ್ರಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಕನ್ನಡವನ್ನು ಬಳಸ್ಕೊಂಡ್ರೆ ಸಾಕು. ಬೆಳೆಸೋದು, ಅದು ಬೆಳೆದದ್ದಕ್ಕೆ ನಾವಿದ್ದೀವಿ. ನಾವಿಲ್ಲ ಅಂದರೆ ಆ ಭಾಷೆಗೇನು ತೊಂದರೆ ಇಲ್ಲ, ಭಾಷೆ ಇದ್ದೇ ಇರುತ್ತೆ. ನಮಗೆ ಆ ಭಾಷೆ ಅವಶ್ಯಕತೆ ಹೊರತು ಭಾಷೆಗೆ ಮನುಷ್ಯ ಅವಶ್ಯಕತೆ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ನೆನಪಿಟ್ಕೊಂಡಿರಬೇಕು. ಕನ್ನಡವನ್ನು ಸಾಧ್ಯವಾದಷ್ಟು ಬಳಸಿ ಬಳಕೆಗೆ ತಗೊಂಡು ಬಂದು ನೀವು ಜೀವಂತವಾಗಿರೋದಕ್ಕೆ ನೀವು ಸಾಧ್ಯ ಮಾಡಿಕೊಳ್ಳಿ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನು 2ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ಶುಕ್ರನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 16ನೇ ತಾರೀಕು 11ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 23ನೇ ತಾರೀಕು 11ನೇ ತಿಂಗಳು 2025ಕ್ಕೆ ತುಲಾ ರಾಶಿಗೆ ವಕ್ರೀಗತನಾಗಿರತಕ್ಕಂತಹ ಬುಧನು ವಕ್ರತ್ವದಲ್ಲಿ ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. ಇನ್ನು 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಶುಕ್ರನು ಈ ಒಂದು ತಿಂಗಳಲ್ಲಿ 2ನೇ ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ತುಲಾಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ನಡೀತಕ್ಕಂತಹ ಒಂದು ಗ್ರಹದ ಸ್ಥಾನದ ಸಂಚಾರದ ಬಲಗಳು. ಇನ್ನು ವಿಶೇಷತೆ ಅಂತ ನೋಡೋದಾಯಿತು ಅಂದರೆ ಈ ತಿಂಗಳಲ್ಲಿ ಯಾವ್ಯಾವ ದಿನಾಂಕಗಳಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ದಿನಮಾನಗಳಿದ್ದಾವೆ, ಅದರಿಂದ ನಿಮಗೇನು ಅನುಕೂಲಗಳಾಗಬಹುದು, ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ತಗೊಂಡು ಬರಬಹುದು ಅನ್ನೋದಾಯಿತು ಅಂತ ಹೇಳಿದ್ರೆ ನೋಡಿ. ಹೇಗಿದ್ದರೂ ಕಾರ್ತಿಕ ಮಾಸ ನಡೀತಾ ಇದೆ. 2ನೇ ತಾರೀಕು ಭಾನುವಾರದಂದು ದ್ವಾದಶಿ ತಿಥಿ ದಿವಸ, ಅದನ್ನು ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಜೊತೆಗೆ ತುಳಸಿ ಪೂಜೆ ಸಹ ಇರತಕ್ಕಂತಹದ್ದು. ಈ ತುಳಸಿ ಪೂಜೆಯನ್ನು ತುಂಬ ಜನರು ಮಾಡ್ತಾ ಇದ್ದಾರೆ. ಪರಂಪರೆಗಳಲ್ಲಿ ಮಾತ್ರ ತುಳಸಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಸಹ ಅದನ್ನು ರೂಢಿ ಮಾಡಿಕೊಂಡು ತುಳಸಿಯನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ತುಳಸಿ ಪೂಜೆ ಇರತಕ್ಕಂಥದ್ದು 2ನೇ ತಾರೀಕು. ಇನ್ನು 3ನೇ ತಾರೀಕು ಕಾರ್ತಿಕ್ ಸೋಮವಾರ ಇದೆ. ಕಾರ್ತಿಕ್ ಸೋಮವಾರದ ವ್ರತ ಯಾರಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ಆ ಕಾರ್ತಿಕ್ ಸೋಮವಾರದ ವ್ರತವನ್ನು ಸಹ ನೀವು ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ಇನ್ನೊಂದಷ್ಟು ವಿಶೇಷಗಳನ್ನು ನೋಡೋದಾಯಿತು ಅಂದರೆ 8ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸಂಕಷ್ಟಹರ ಚತುರ್ಥಿ ಇರತಕ್ಕಂಥದ್ದು. ಜೊತೆಗೆ ಅವತ್ತೇ ಶ್ರೀ ಕನಕದಾಸರ ಜಯಂತಿ ಸಹ ಇದೆ.
ನೋಡಿ, ದಾಸ ಪರಂಪರೆಯಲ್ಲಿ ಕನಕದಾಸರದ್ದು ಬಹಳ ಶ್ರೇಷ್ಠ ಸ್ಥಾನ. ಆ ಶ್ರೀಹರಿಯ ಕುರಿತಾಗಿ, ಕೃಷ್ಣನ ಕುರಿತಾಗಿ ಅವರು ಮಾಡಿದಂತಹ ಅನೇಕ ಕೀರ್ತನೆಗಳು ಇವತ್ತಿಗೂ ಸಹ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು, ಕಿವಿಗಳಲ್ಲಿ ಕೇಳಿಸ್ಕೊಳ್ತಿದ್ದೀವಿ. ನಾಲಿಗೆಗಳಲ್ಲಿ ಆ ಕೀರ್ತನೆಗಳನ್ನು, ದಾಸರ ಪದಗಳನ್ನು ನುಡಿತಾ ಬರ್ತಾ ಇದ್ದೇವೆ. ಅದಕ್ಕೆ ಆ ಒಂದು ಕನಕದಾಸ ಜಯಂತಿ ಸಹ ಇರತಕ್ಕಂಥದ್ದು. ಅವರಿಗೂ ಸಹ ನೀವು ಆ ವಾಚ ಮನಸ ಒಂದು ಪ್ರೀತಿಯ ಒಂದು ಅರ್ಪಣೆಯನ್ನು ಮಾಡಿ. ಅದೇ ರೀತಿಯ ಕೊನೆ ಕಾರ್ತಿಕ್ ಸೋಮವಾರ ಇರ್ತಕ್ಕಂಥದ್ದು 17ನೇ ತಾರೀಕು 11ನೇ ತಿಂಗಳು 2025. ಕಾರ್ತೀಕ ಮಾಸ ಮಾಡ್ತಕ್ಕಂಥವ್ರಿಗೆ ಅದು ಬಹಳ ಪರ್ವಕಾಲ. ಕೆಲವೊಬ್ಬರಿಗೆ ವ್ರತ 4 ಅಥವಾ 5 ಸೋಮವಾರಗಳು ಬಂದ ಸಂದರ್ಭಕ್ಕೆ ವ್ರತವನ್ನು ಮಾಡ್ತಾ ಇರ್ತಾರೆ, ಕಾರ್ತೀಕ ಸೋಮವಾರದ ವ್ರತ. ಕೆಲವೊಬ್ಬರಿಗೆ ಸಾಧ್ಯ ಆಗೋದೇ ಇಲ್ಲ ಎಲ್ಲ ಸೋಮವಾರಗಳಂದು ಮಾಡಬೇಕು ಅಂತ. ಆದರೆ ಈ ಸೋಮವಾರದ ದಿವಸ, ಕೊನೆ ಕಾರ್ತೀಕ ಸೋಮವಾರದ ದಿವಸ ನೀವು ಒಂದು ವ್ರತವನ್ನು ಮಾಡೋದರಿಂದ ನಿಮಗೆಲ್ಲ ರೀತಿಯಾದಂತಹ ಪುಣ್ಯದ ಫಲಗಳನ್ನು ಸಹ ನೀವು ಪಡ್ಕೊಳ್ಬಹುದು. ದೈವ ಅನುಗ್ರಹಕ್ಕೆ, ದೇವರ ಅನುಗ್ರಹಕ್ಕೆ ಪಾತ್ರ ಆಗಬಹುದು. ಇನ್ನು 20ನೇ ತಾರೀಕು ನಿಮಗಿರುವಂಥದ್ದು ಚಟ್ಟಿ ಅಮಾವಾಸ್ಯೆ. ಚಟ್ಟಿ ಅಮಾವಾಸ್ಯೆ ಅಂತಂದರೆ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂತಹದ್ದು. ಜೊತೆಗೆ 26ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಸ್ಕಂದಷಷ್ಠಿ ಇರತಕ್ಕಂಥದ್ದು. ನೋಡಿ, ಯಾರಿಗಾದರೂ ಈ ತುಂಬ ಸರ್ಪದೋಷಗಳಿಂದ ಬಾಧೆಗೊಳಗ್ತಾ ಇದೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಉಂಟಾಗ್ತಾ ಇದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ, ನವೆಂಬರ್ 26ನೇ ತಾರೀಕು ಸ್ಕಂದ ಷಷ್ಠಿ ದಿವಸ ನಾಗರಕ್ಕೆ ತನಿ ಎರೆದು ಪೂಜೆಯನ್ನು ಮಾಡ್ಕೊಂಡು ಬರೋದ್ರಿಂದ, ನಾಗರ ಪೂಜೆಗಳನ್ನು ಮಾಡಿಸೋದ್ರಿಂದ ಆಲ್ಮೋಸ್ಟ್ ಈ ಒಂದು ನಾಗಕ್ಕೆ ಸಂಬಂಧಪಟ್ಟಂತಹ ದೋಷಗಳಿಂದ ನೀವು ನಿವೃತ್ತರಾಗಬಹುದು. ಒಟ್ಟಾರೆಯಾಗಿ ಈ ತಿಂಗಳು ಬಹಳ 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 ಅತ್ಯದ್ಭುತವಾಗಿರತಕ್ಕಂತಹ ಒಂದು ದಿನಮಾನಗಳು ಇರತಕ್ಕಂಥದ್ದು. ಕಾರ್ತೀಕ್ ಮಾಸ ಬೇರೆ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ, ನಿಮ್ಮೆಲ್ಲ ಜೀವನದಲ್ಲೂ ಸಹ ಅಭಿವೃದ್ಧಿಯಾಗಲಿ. ಇನ್ನು ಈ ಗ್ರಹದ ಸಂಚಾರದ ಫಲಗಳಿಂದ ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಶುಭಾಶುಭ ಫಲಗಳಿದ್ದಾವೆ ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಕರುಂಗಾಲಿ ಮಾಲೆ ಅಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೋಗಿ ನೀವು ನೇರವಾಗಿ ತಗೊಂಡು ಬಂದು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ಉಪಯೋಗ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ಎಬೋನಿ ಮರದಿಂದ ತಯಾರಾಗುವಂತಹ ಈ ಒಂದು ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಹಾಕ್ಕೊಳ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನು ನೀವು ಫಾಲೋ ಮಾಡಲೇಬೇಕು. ನೋಡಿ, ಮೊದಲನೇದಾಗಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿರುವಂತಹ ಮಾಲೆಯನ್ನು ಮಾತ್ರವೇ ನೀವು ಧರಿಸಬೇಕು. ಅದ್ರ ಜೊತೆಗೆ ಕೆಲವೊಂದು ನಿಯಮಗಳಿದ್ದಾವೆ. ಏನಪ್ಪ ನಿಯಮಗಳು ಅಂತ ಹೇಳಿದ್ರೆ, ಸಾವಿನ ಮನೆಗೆ, ಸೂತಕದ ಮನೆಗೆ ಹೋಗಬಾರ್ದು, ಇದನ್ನು ಧರಿಸಿಕೊಂಡು ಮಲಕ್ಕೊಳ್ಬಾರ್ದು, ಇದನ್ನು ಧರಿಸಿ ಶೌಚಾಲಯಗಳನ್ನು, ಸ್ನಾನಗಳನ್ನು ನೀವು ಮಾಡಬಾರ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗೂ ಸ್ಮಶಾನಗಳಿಗೆ ಮಾಲೆಯನ್ನು ಧರಿಸಿ ನೀವು ಹೋಗಬಾರ್ದು. ಇನ್ನು ಆಹಾರದ ವಿಚಾರ ಅಂತ ಬಂದಾಗ, ಆಹಾರದಲ್ಲಿ ನಿಮಗಂಥ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಯಾಕಂದರೆ ಇದು ಮೂಲತಃವಾಗಿ ಆಹಾರವನ್ನು ಮೀರಿದಂಥದ್ದು ಆಗಿರೋದ್ರಿಂದ ಕೆಲವೊಂದು ಎನರ್ಜಿಗಳು ನಿಮ್ಮ ದೇಹದಲ್ಲಿ ಆಹಾರದಿಂದ ಏನು ಬರೋದಿಲ್ಲ, ನಮ್ಮ ರೀತಿ ಮತ್ತು ನಡವಳಿಕೆಯಿಂದ ಬರುತ್ತೆ. ಸಿದ್ಧಿ ಮಾಡಿ ಪೂಜೆ ಹೇಗೆ ಸಿಗುತ್ತೆ, ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಏನೂ ಇಲ್ಲ, ಸ್ವತಃ ನಾವೇ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿ ನಿಮ್ಮ ಮನೆಗೆ ಕಳುಹಿಸಿಕೊಡ್ತೇವೆ. ಈ ಒಂದು ಮಾಲೆಯನ್ನು ಧರಿಸ್ಕೊಂಡು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳಿ. ಮಾಟಮಂತ್ರ ದೋಷ, ಕೃತಿಮ ದೋಷ, ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಬೆಳವಣಿಗೆ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನುವಂಥವರು ಈ ಮಾಲೆಯನ್ನು ನಿಮ್ಮ ಹೆಸರಿನ ಪ್ರಕಾರ ಸಿದ್ಧಿ ಮಾಡಿಕೊಂಡು ಧರಿಸ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಬೇಕಾದವರು ಇಲ್ಲಿರುವಂಥ ಫೋನ್ ನಂಬರ್ಗೆ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಶುಭವಾಗಲಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಬಹಳ ಯೋಗಗಳಿದೆಯಾ ಅಥವಾ ಅವಯೋಗಗಳೇನಾದರೂ ಇದೆಯಾ, ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನು ನಾವೀಗ ಗಮನಿಸೋಣ. ನೋಡಿ ವೀಕ್ಷಕರೇ, ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆ ಅಂತೂ ಅಲ್ವೇ ಅಲ್ಲ. ನಿಮ್ಮ ಜನ್ಮಜಾತಕದ ಬಗ್ಗೆ, ನಿಮಗೆ ನಡೀತಿರುವಂತಹ ದಶಾಭುಕ್ತಿಗಳ ಬಗ್ಗೆ ಅರಿವನ್ನು ಮೂಡಿಸಿಕೊಂಡು ಗೋಚಾರದಿಂದ ಬರುವಂತಹ 20% ಶುಭ ಫಲ ಅಥವಾ ಅಶುಭ ಫಲ, ಜನ್ಮಜಾತಕದಿಂದ ಬರ್ತಕ್ಕಂತಹ 80% ಶುಭ ಫಲ ಅಥವಾ ಅಶುಭದ ಫಲದ ತುಲನೆ ಮಾಡಿದಾಗಲೇ ಒಂದು ಸಂಪೂರ್ಣವಾಗಿರತಕ್ಕಂಥ ವಿಶ್ಲೇಷಣೆ ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಕೆಲವೊಮ್ಮೆ ಗೋಚಾರದ ಫಲ ಎಷ್ಟೇ ಶುಭವಾಗಿರಲಿ ಅಥವಾ ಅಶುಭವಾಗಿರಲಿ, ಅದು ನಿಮ್ಮ ಜೀವನಕ್ಕೆ 20 ಭಾಗ ಮಾತ್ರ ಒಳ್ಳೆಯದನ್ನು ಮಾಡುವಂಥದ್ದು.
ಇನ್ನು 80 ಭಾಗ ನಿಮ್ಮ ಜನ್ಮಜಾತಕದ್ದೇ ಆಗಿರೋದ್ರಿಂದ ನಿಮ್ಮ ಜನ್ಮಜಾತಕ ತೋರಿಸ್ಕೊಳ್ಳೋದು ಮರೆಯೋಕ್ಕೆ ಹೋಗೋದು ಬೇಡ. ನೀವೇನಾದರೂ ನಿಮ್ಮ ಜಾತಕ ತೋರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ವಾಟ್ಸಪ್ಪಿನ ಮುಖಾಂತರ ನಿಮ್ಮ ಡೀಟೇಲ್ಸನ್ನು ಕಳಿಸಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ನಿಮಗೆ ಫೋನ್ ಕನ್ಸಲ್ಟೇಷನ್ ಅಥವಾ ನೇರವಾಗಿ ಬಂದು ಭೇಟಿ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೊ ಹಾಗಾಗಿ ಅದು ಒಂದು ಅವಕಾಶವನ್ನು ನೀವು ಉಪಯೋಗ ಮಾಡ್ಕೊಳ್ಬಹುದು. ಇನ್ನು ನವಂಬರ್ ತಿಂಗಳಲ್ಲಿ ಹೇಗಿದೆಯಪ್ಪ ನೋಡಿ, ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ, ಧನಾಧಿಪತಿಯು ತೃತೀಯ ಸ್ಥಾನದಲ್ಲಿ ತನ್ನ ಶತ್ರುಗಳೊಟ್ಟಿಗೆ ಇರುವಂತಹದ್ದು. ನಿಮಗೆ ಈ ಒಂದು ಪರಿಸ್ಥಿತಿ ಏನಾಗುತ್ತೆ, ದೈಹಿಕವಾಗಿ ಏನಾದರೂ ಆರೋಗ್ಯದಲ್ಲಿರುವಂತಹ ತೊಂದರೆ ತಾಪತ್ರೆಗಳು ಅವೆಲ್ಲ ನಿವಾರಣೆ ಆಗ್ತಕ್ಕಂತಹದ್ದು. ಅದರಲ್ಲಿ ಏನಾದರೂ ಒಂದಿಷ್ಟು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳೇನಾದರೂ ಕಾಡ್ತಾ ಇತ್ತು ಅಂತ ಹೇಳಿದ್ರೆ ಅದೆಲ್ಲವೂ ಸಹ ಮುಕ್ತಾಯವಾಗುತ್ತೆ. ಆರೋಗ್ಯದಲ್ಲಿ ಬಹಳ ನೀವು ಚೇತರಿಕೆಯನ್ನು ಕಂಡುಕೊಳ್ಳಬಹುದಾಗಿರ್ತಕ್ಕಂತಹ ಸುಸಂದರ್ಭ ಅಂತಲೇ ಹೇಳಬಹುದು. ಇನ್ನು ಧನಾಧಿಪತಿಯು ತೃತೀಯಕ್ಕೆ ಹೋಗೋದ್ರಿಂದ ನಿಮಗೆ ಹಣಕಾಸಿನ ಒಳಹರಿವೇನೋ ಇರುತ್ತೆ, ಆದರೆ ಬಿಲ್ಗಳು ಯಾವುದು ಪಾಸಾಗಲ್ಲ. ನಿಮಗೆ ದುಡ್ಡು ಬರಬೇಕಾಗಿರುವಂತಹ ದುಡ್ಡು ಬೇಕಾದಷ್ಟಿರುತ್ತೆ, ಬಟ್ ಆದರೆ ಯಾವುದು ಆನ್ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಬಂದು ಸೇರ್ತಾ ಇರೋದಿಲ್ಲ. ಅದರಲ್ಲಿ ಒಂದಷ್ಟು ಹಿನ್ನಡೆಗಳು ಉಂಟಾಗ್ತಾನೆ ಹೋಗುತ್ತೆ. ಎಲ್ಲೋ ಒಂದು ಕಡೆ ಇವತ್ತು ಬರಬೇಕಾಗಿದ್ದು ಇನ್ನೊಂದು 2-3 ದಿನ ಬಿಟ್ಕೊಂಡು ಬಾ, ಆ ರೀತಿಯಾಗಿ ಸ್ವಲ್ಪ ಮಟ್ಟಕ್ಕೆ ಹಣಕಾಸು ಆ ಸಂಪಾದನೆ ಆಗಿರೋದು ಕೈಗೆ ಸೇರೋದಕ್ಕೆ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಇನ್ನು ವ್ಯಯಾಧಿಪತಿಯು ತೃತೀಯದಲ್ಲಿದ್ದಾನೆ, ಜೊತೆಗೆ ತೃತೀಯಾಧಿಪತಿಯೂ ತೃತೀಯದಲ್ಲಿ ಇರೋದ್ರಿಂದ ನಿಮಗೆ ಒಡ ಹುಟ್ಟಿದವರ ಕ್ಷೇಮಕ್ಕೆ ಇದು ಅಷ್ಟು ಒಳ್ಳೆಯದಲ್ಲ. ಎಲ್ಲೋ ಒಂದು ಕಡೆ ಅವ್ರ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗಬಹುದು. ಅವ್ರ ಜೀವನದಲ್ಲಿ ಏನಾದರೂ ಆಗಬೇಕಾಗಿರತಕ್ಕಂತಹ ಒಂದು ಕೆಲಸ ಕಾರ್ಯಗಳೇನಾದರೂ ಇತ್ತು ಅಂದರೂ ಅದು ಅಷ್ಟು ಸುಲಭವಾಗಿ ನಡೆಯೋದಕ್ಕೆ ಸಾಧ್ಯ ಕೊಡದೆ ಹೋಗಬಹುದು. ಸ್ವಲ್ಪ ಜಾಗ್ರತೆಯಾಗಿದ್ದು ಜೀವನ ಮಾಡೋದು ತುಂಬಾ ಒಳ್ಳೆಯದು. ಈ ಸಂದರ್ಭದಲ್ಲಿ ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕಂದ್ರೂ ಸಹ ಅತ್ಯುತ್ತಮವಾದ ಸಮಯ, ಆದರೆ ಜಾಗ್ರತೆಯಾಗಿದ್ದು ಹೆಜ್ಜೆ ಇಡಬೇಕು. ಮೊದಲೇ ನೀವು ದುಡುಕಿನ ಸ್ವಭಾವದವರು, ದುಡುಕು ಬಿಡ್ತೀರಿ. ಆ ದುಡುಕಿ ಎಲ್ಲೋ ಒಂದು ಕಡೆ ಆಗಬೇಕಾಗಿರುವಂಥದ್ದನ್ನು ಸುಲಭವಾಗಿ ಆಗಬೇಕಾಗಿದ್ದನ್ನು ಕಠಿಣ ಮಾಡ್ಕೊಂಡು ಬಿಡ್ತೀರ. ಆ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗೋದು ಬೇಡ. ಇನ್ನು ಅದೇ ರೀತಿಯಾಗಿ ಷಷ್ಠದ ರಾಹು ಅಯಾಚಿತ ಧನದ ಮೂಲಗಳನ್ನು ಕೊಡ್ತಾನೆ. ಅನಾಯಾಸವಾಗಿ ಬರ್ತಕ್ಕಂತಹ ಯಶಸ್ಸು, ವಿಪರೀತವಾಗಿರ್ತಕ್ಕಂತಹ ರಾಜಯೋಗ, ದಿಢೀರಂತ ಒಂದಿಷ್ಟು ನಿಮಗೆ ಅಂದುಕೊಳ್ಳೋಕೆ ಸಾಧ್ಯವೇ ಇಲ್ಲದ ಕಡೆಯಿಂದೆಲ್ಲ ನಿಮಗೆ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿ ಕೊಡ್ತಾನೆ. ಇನ್ನು ಸಪ್ತಮದಲ್ಲಿರ್ತಕ್ಕಂತಹ ಶನಿಯು ನೇರ ದೃಷ್ಟಿಯನ್ನು ರಾಶಿಯ ಮೇಲೆ ಬೀಳ್ತಾ ಇದ್ದಾನೆ. ಇದು ನಿಮ್ಮ ಒಂದು ವೈಯಕ್ತಿಕ ಜೀವನದ ಏಳಿಗೆಗೆ ಇದು ಅಷ್ಟೊಂದು ಸರಿಯಾದ ಮಾರ್ಗವಲ್ಲ. ಆದರೆ ನೀವೊಂದು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಈ ಶನಿ ದೃಷ್ಟಿ ಬಿದ್ದಾಗ ಬಹಳ ಸೋಮಾರಿಗಳಾಗೋಗ್ತೀರಿ. ಯಶಸ್ಸು ತುಂಬ ಬರುತ್ತೆ, ದುಡ್ಡು ತುಂಬ ಬರುತ್ತೆ, ಹೆಸರಾಗತ್ತೆ, ಒಂದು ಒಳ್ಳೆ ಪೊಸಿಷನ್ ಅನ್ನೋದು ಸಿಗುತ್ತೆ. ಆದರೆ ಇದೆಲ್ಲ ಬರ್ತಾ ಇದ್ದ ಹಾಗೆ ನಿಮ್ಮಲ್ಲಿ 2 ಅಂಶಗಳು ಬಂದು ಸೇರಿಕೊಳ್ಬಹುದು. ಒಂದು ಅಹಂಕಾರ ಬಂದು ಸೇರಿಕೊಳ್ಬಹುದು, ಅಥವಾ ಸೋಮಾರಿತನ ಬಂದು ಸೇರಿಕೊಳ್ಬಹುದು. ಅಹಂಕಾರ ಬಂದು ಸೇರ್ಕೊಳ್ಳೋಕೆ ನಿಮ್ಮಲ್ಲಿ ಏನು ಅಷ್ಟೊಂದು ಜಾಗ ನೀವು ಇಟ್ಕೊಂಡಿಲ್ಲ ಬಿಡಿ. ಯಾಕಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ಅಹಂಕಾರ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಸೋಮಾರಿತನ ಅನ್ನೋದು ಬಂದು ಸೇರ್ಕೋಬೇಕಾಗತ್ತಷ್ಟೇ. ಈಗ ಅಹಂಕಾರ ಮತ್ತು ಸೋಮಾರಿತನ ಎರಡೂ ಒಟ್ಟೊಟ್ಟಿಗೆ ಯಶಸ್ಸಿನ ಜೊತೆಗೆ ಸೇರಿಬಿಡ್ತು ಅಂತ ಹೇಳಿದ್ರೆ ನಿಮಗೆ ಈ ಕ್ಷಣಕ್ಕಪ್ಪ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ನೀವು ಅಂದ್ಕೊಂಡ್ರೂ, ಆದರೆ ಅದು ಮುಂದಿನ ಜೀವನಕ್ಕೆ ಅದು ಚೆನ್ನಾಗಿ ಇರೋದಿಲ್ಲ. ತುಂಬಾ ಜಾಗ್ರತೆಯಾಗಿ ಇರಬೇಕು ಕನ್ಯಾ ರಾಶಿಯವರು ಈ ಒಂದು ತಿಂಗಳಲ್ಲಿ. ನೋಡಿ, ಅದರ ಜೊತೆಗೆ ಉಚ್ಚನಾಗಿರ್ತಕ್ಕಂತಹ ಗುರುವಿನ ಬಲ ಬೇರೆ ಬರ್ತಾ ಇರುವಂತಹದ್ದು ನೇರವಾಗಿ ನಿಮಗೆ ಪಂಚಮ ಸ್ಥಾನದ ಮೇಲಿನ ದೃಷ್ಟಿಯಾಗಿದ್ದಿರಬಹುದು. ಅದೇ ರೀತಿಯಾಗಿ ನಿಮ್ಮ ತೃತೀಯ ಸ್ಥಾನದ ಮೇಲೆ ದೃಷ್ಟಿ ಆಗಿದ್ದಿರಬಹುದು. ಒಳ್ಳೆ ರೀತಿಯಲ್ಲಿ ಶನಿ ಮೇಲಿನ ಗುರುವಿನ ದೃಷ್ಟಿ ಆಗಬಹುದು. ಎಲ್ಲ ನಿಮ್ಗೆ ಒಳ್ಳೆ ಅತ್ಯದ್ಭುತವಾದ ಯೋಗ ತಂದುಕೊಡುತ್ತೆ. ನೀವು ಅದನ್ನು ಉಪಯೋಗಿಸ್ಕೊಳ್ಳೋದು ಕಲಿಬೇಕಷ್ಟೆ. ನೀವು ಉಪಯೋಗಿಸಿಕೊಳ್ಳಿಲ್ಲ ಅಂತ ಹೇಳಿದರೆ ಪುನಃ ಈ ಸಮಯ ಮುಗಿತಾ ಇದ್ದಾಗ ಮತ್ತೆ ಪಾತಾಳಕ್ಕೆ ಬೀಳ್ತೀರಿ. ಯಾವುದೇ ಕಾರಣಕ್ಕೂ ಒಂದು ಯೋಜನೆ ರಹಿತವಾಗಿ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದು ಬೇಡ. ಒಂದಿಷ್ಟು ಸಮಸ್ಯೆಗಳನ್ನು ನೀವು ಇವಾಗೇನು ಆಗಲ್ಲ, ಈ ತಿಂಗಳು ಒಳ್ಳೆ ರಾಜಯೋಗ, ಆದರೆ ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ನೀವು ಬೆಲೆ ತೆರಲೇಬೇಕಾಗತ್ತೆ. ಜಾಗ್ರತೆಯಾಗಿದ್ದು ಜೀವನನ ಮುಂದುವರಿಸ್ತಾ ಬನ್ನಿ. ಅದೇ ರೀತಿಯಾಗಿ ಲಾಭದಲ್ಲಿರ್ತಕ್ಕಂತಹ ಗುರು ಮತ್ತು ಕೇತು 12ನೇ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಆಧ್ಯಾತ್ಮ ಸಾಧನೆಗೆ,
ಮತ್ತು ಆಧ್ಯಾತ್ಮ ಜೀವನವನ್ನು ನಡೆಸುವಂಥವ್ರಿಗೆ ವಿಪರೀತವಾಗಿರತಕ್ಕಂಥ ಜ್ಞಾನವನ್ನು ತಿಳಿದುಕೊಳ್ಳೋದಕ್ಕೆ ನೋಡಿ, ಅಪಾರವಾದ ಕೇತು ಯಾರಿಗೆ ಚೆನ್ನಾಗಿರುತ್ತೆ ಅವರಿಗೆ ವಿಪರೀತವಾದ ಜ್ಞಾನ ಇರುತ್ತೆ, ಅವ್ರಿಗೇ ಗೊತ್ತಿರೋದಿಲ್ಲ, ಅವರಿಗೆ ಅನುಭವಕ್ಕೆ ಬರೋಲ್ಲ. ಯಾರಾದರೂ ಹೇಳಿದಾಗ ಇಲ್ಲ ನೀನು ಇಷ್ಟೊಂದು ತಿಳ್ಕೊಂಡಿದ್ಯಾ ಏನೋ ಇದು ಹಾಗೆ ಹೀಗೆ ಅಂತ ಹೇಳಿದಾಗ ಹೌದಾ ನನಗೆ ಅಷ್ಟೊಂದು ಗೊತ್ತಿದ್ಯಾ ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ಆದರೆ ನಿಮಗಂತೂ ಅತ್ಯದ್ಭುತವಾಗಿರುವಂತಹ ಸಮಯ ಈ ಒಂದು ಶುಭ ಸಂದರ್ಭದಲ್ಲಿ ಇದೆ. ಅದನ್ನು ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಹೋಗಿ ಮಹಾಜ್ಞಾನವನ್ನು ಪಡ್ಕೊಳ್ಳುವಂತಹ ಯೋಗದ ಫಲ ನಿಮಗೆ ಇದೆ. ಉಚ್ಚಂಗತನಾಗಿರುವಂತಹ ಲಾಭದ ಗುರುವಿನ ಪ್ರಭಾವದಿಂದಾಗಿ ಒಳ್ಳೆ ಸಂತಾನದ ಪ್ರಾಪ್ತಿಯ ಯೋಗ, ಗರ್ಭಿಣಿ ಸ್ತ್ರೀಯರಿಗೆ ಸುಖಪ್ರಸವ ಉಂಟಾಗ್ತಕ್ಕಂತಹದ್ದು, ಒಂದು ಏನೇ ತೊಂದರೆ ತಾಪತ್ರೆಗಳೆಲ್ಲವೂ ಸಹ ನಿವಾರಣೆ ಆಗುವಂಥದ್ದು ಆಗತ್ತೆ. ಬಹಳ ಶುಭವಾಗಿದೆ. ಇನ್ನು ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಇರುವಂತಹ ಇನ್ನೊಂದಷ್ಟು ಶುಭ ಫಲಗಳನ್ನು ನೋಡೋದಾಯಿತು ಅಂದರೆ, ಕನ್ಯಾ ರಾಶಿಯವ್ರಿಗೆ ನವೆಂಬರ್ ತಿಂಗಳಲ್ಲಿ ಈ ಒಂದು ದೀರ್ಘಾವಧಿಯ ಸಾಲದ ಒತ್ತಡದಿಂದೆಲ್ಲ ನೀವು ವಿಮುಕ್ತರಾಗ್ತೀರಿ. ಆರೋಗ್ಯದಲ್ಲಿದ್ದಂತಹ ಏರಿಳಿತಗಳು ಸರಿ ಹೋಗ್ತಕ್ಕಂಥದ್ದು, ವಾಹನ ಖರೀದಿಯ ಯೋಗ, ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಾಗತ್ತೆ. ಸಂತಾನದ ಭಾಗ್ಯವನ್ನು ನೀವು ಪಡ್ಕೊಳ್ತೀರಿ. ಸಂಗಾತಿಯೊಟ್ಟಿಗಿದ್ದಂತಹ ವೈಮನಸ್ಯಗಳು ದೂರ ಆಗ್ತಕ್ಕಂತಹದ್ದು, ಮನೆಯ ಹಿರಿಯರ ಸಲಹೆ ಸೂಚನೆಗಳನ್ನು ಪಾಲನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಪಾಸಿಟಿವ್ ಬದಲಾವಣೆಗಳು, ಒಳ್ಳೆ ವೈಭೋಗದ ಜೀವನ ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಇರ್ತಕ್ಕಂಥದ್ದು. ಹಣಕಾಸಿನ ಅಭಿವೃದ್ಧಿ ಬಹಳ ಚೆನ್ನಾಗಾಗುತ್ತೆ. ಎಲ್ಲೋ ಒಂದು ಕಡೆ ಆನ್ ಟೈಮಿಗೆ ಬರಲ್ಲ ಅನ್ನೋದು ಬಿಟ್ಟರೆ ಹಣಕಾಸಂತೂ ನಿಮಗೆ ಬರ್ತಾನೆ ಹೋಗ್ತಾ ಇರುತ್ತೆ. ಸ್ನೇಹಿತರೊಟ್ಟಿಗೆ ಯಾವುದೇ ರೀತಿಯಾಗಿ ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಾತುಕತೆಗಳನ್ನು ಕಡಿಮೆ ಮಾಡ್ಕೊಂಬಿಡಿ. ಒಂದಿಷ್ಟು ಒಳ್ಳೆ ರೀತಿಯಾಗಿರತಕ್ಕಂತಹ ಆರೋಗ್ಯಕರವಾದ ಜೀವನದ ಶೈಲಿಯನ್ನು ರೂಢಿಸ್ಕೊಂಡು ಚೆನ್ನಾಗಿ ಆಗಿ ಮನೆ ವಾತಾವರಣ ಬಹಳ ಚೆನ್ನಾಗಿರುತ್ತೆ. ಮನಸ್ಸಿನಲ್ಲಿದ್ದಂತಹ ಅನೇಕ ತೊಂದರೆ ತಾಪತ್ರೆಗಳೆಲ್ಲ ದೂರವಾಗುತ್ತೆ. ಅತ್ಯುತ್ತಮವಾಗಿರುವಂತಹ ಶುಭದ ಯೋಗದ ಫಲವು ಕನ್ಯಾ ರಾಶಿಯವರಿಗೆ. ಇನ್ನು ಪರಿಹಾರದ ಕ್ರಮ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಶ್ರಯ ಆಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಮತ್ತು ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡೋಕ್ಕೆ ಹೇಳಿ. ನೀವು ಕೊಡುವಂತಹ ಆ ಹಣ್ಣಿನ ಗಿಡಗಳು ಅನೇಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರಕ್ಕೆ ಆಸರೆಯಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಅವುಗಳು ಬೆಳೆದು ನಿಂತ ಕಾಲಕ್ಕೆ ಇಡೀ ಪ್ರಕೃತಿಯನ್ನು, ಪರಿಸರವನ್ನು ಕಾಪಾಡುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯು, ಅವೆಲ್ಲಕ್ಕೂ ಪ್ರಾಣಕ್ಕಾಧಾರವಾಗಿರುವಂತಹ ಆಹಾರ ಎರಡೂ ಸಹ ಸಿಗೋ ಹಾಗೆ ಆಗುತ್ತೆ. ಶುಭವಾಗಲಿ, ಮಂಗಳವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಕನಕಧಾರಾ ಸ್ತೋತ್ರವನ್ನು ಪ್ರತಿನಿತ್ಯ ಸಂಜೆ 3 ಬಾರಿ ಪಠಣ ಮಾಡಿ. ಅದರಿಂದ ಅತ್ಯದ್ಭುತವಾದಂತಹ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಅನುಭವಿಸಬಹುದು. ಶುಭವಾಗಲಿ, ಮಂಗಳವಾಗಲಿ. ಕನ್ಯಾ ರಾಶಿಯವರೆಲ್ಲರಿಗೂ ಸಹ ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.